ಇನ್ನು ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ದುರ್ಮರಣ ಹೊಂದಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವಿಗೆ ಅವರ ಲಕ್ಕಿ ನಂಬರ್ ಲಿಂಕ್ ಆಗ್ತಾ ಇದೆ. 1206 ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಲಕ್ಕಿ ನಂಬರ್. ಅವರ ಕೊನೆಯ ಪ್ರಯಾಣದ ದಿನಾಂಕ ಗಮನಿಸಿ, ಜೂನ್ 12 ಅಂದ್ರೆ 6ನೇ ತಿಂಗಳು 12ನೇ ತಾರೀಕು 1206 ಬರುತ್ತೆ. ಅದು ಅವರ ಲಕ್ಕಿ ನಂಬರ್. ಅದೇ ದಿನ ವಿಜಯ್ ರೂಪಾನಿ ಈ ದುರಂತ ಅಂತ್ಯ ಕಂಡಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಸೀಟ್ ನಂಬರ್ ಕೂಡ 12 ಆಗಿತ್ತು. ಅವರು ಈ 1206 ನಂಬರ್ನ ತಮ್ಮ ಲಕ್ಕಿ ನಂಬರ್ ಅಂತ ನಂಬಿದ್ರು. ಅವರ ಕಾರ್ಗಳ ನಂಬರ್ ಅದೇ ಇತ್ತು, ಅವರ ಟೂ ವೀಲರ್ ಅವ್ರ ಮನೆಯಲ್ಲಿದ್ದಂಥ ವೆಹಿಕಲ್ಗಳ ನಂಬರ್ ಅದೇ ಇತ್ತು. ಬಹಳಷ್ಟು ಕಡೆಗಳಲ್ಲಿ ಅವರು ಅದನ್ನು ಫಾಲೋ ಮಾಡ್ತಾ ಇದ್ರು. 1206 ನಿನ್ನೆ ಡೇಟ್ ಗಮನಿಸಿದ್ರೆ 6ನೇ ತಿಂಗಳು 12ನೇ ತಾರೀಕು 1206 ಬರುತ್ತೆ. ವಿಜಯ್ ರೂಪಾನಿ ಅವರು ಕುಳಿತಿದ್ದಂತಹ ಸೀಟ್ ನಂಬರ್ ಕೂಡ 12 ಅಗೈನ್ ಅದಕ್ಕೆ ಲಿಂಕ್ ಆಗ್ತಾ ಇದೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ, ಅವ್ರ ಮನೆಯಲ್ಲಿದ್ದಂಥ ವಾಹನಗಳ ನಂಬರ್ ಪ್ಲೇಟ್ಗಳು ಎಲ್ಲ ವಾಹನಗಳ ಮೇಲೂ ಅದೇ ನಂಬರ್ 1206. ಬಹಳ ನಂಬ್ತಾ ಇದ್ರು, ಅದನ್ನು ತಮ್ಮ ಲಕ್ಕಿ ನಂಬರ್ ಅಂತ ಭಾವಿಸಿದ್ರು. ಆ ಕಾರಣಕ್ಕಾಗಿಯೇ ಎಲ್ಲ ಕಾರ್ಗಳು ಬೈಕ್ಗಳು ಯಾವುದೇ ವಿಚಾರ ಇರಲಿ ಅಲ್ಲಿ ನಂಬರ್ಸ್ ಅಂತ ಬಂದರೆ 1206 ಇರಬೇಕು ಅಂತೇಳಿ ಅದನ್ನು ನಂಬ್ತಾ ಇದ್ರು. ಆದರೆ ಅದೇ ನಂಬರ್ ಅದೇ ದಿನದಂದು ಇಂಥ ದುರಂತ ಸಾವಿಗೆ ಒಳಪಟ್ಟಿದ್ದಾರೆ. ಒಂದು ರೀತಿ ನಿಗೂಢ ಅಂತ ಅನ್ಸುತ್ತೆ, ಲಿಂಕ್ ಆಗ್ತಾ ಇದೆ. ಸೊ ಈ ಲಕ್ಕಿ ನಂಬರ್ನ ನಿಗೂಢತೆ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ವಿಜಯ್ ರೂಪಾನಿಗೆ ಸಾವಿನಲ್ಲೂ ಕೂಡ ಲಕ್ಕಿ ನಂಬರ್ ಜೊತೆಯಾಗಿದೆ. ಈ ನಂಬರು ಅವರು ದುರಂತದಲ್ಲಿ ಸಾವಿಗೀಡಾದಂಥ ದಿನಾಂಕ, ತಿಂಗಳು ಮತ್ತು ತಾರೀಕು ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಹಾಗಾಗಿ ಸಾವಿನಲ್ಲೂ ಅವರ ಲಕ್ಕಿ ನಂಬರ್ ಜೊತೆಯಾಗಿದೆ. 1206 ಇದು ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಲಕ್ಕಿ ನಂಬರ್. ಅದನ್ನು ಅವಳು ಬಹಳ ನಂಬ್ತಾ ಇದ್ರು. ಅವರು ಕುಟುಂಬಸ್ಥರು ಕೂಡ ಅದನ್ನು ಹೇಳ್ತಾರೆ, ಯಾಕಂದರೆ ಇಟ್ಸ್ ಎವಿಡೆಂಟ್. ಅವರು ಅದನ್ನು ತುಂಬ ಕಡೆ ಬಳಸಿರೋದು ಕಾಣುತ್ತೆ. ಹೀಗಾಗಿ ವಿಜಯ್ ರೂಪಾನಿ ಅವರ ಎಲ್ಲ ವಾಹನಗಳ ನಂಬರ್ ಕೂಡ 1206. ಅವರ ರಾಜಕೀಯ ಆರಂಭಿಕ ದಿನಗಳೇನಿತ್ತು ಆಗ ಕೂಡ ಬಳಸ್ತಾ ಇದ್ದಂಥ ಸ್ಕೂಟರ್ ನಂಬರ್ ಅದು ಕೂಡ 1206. ಈಗಿಂದ ಅಲ್ಲ, ಅವರು ರಾಜಕೀಯ ಆರಂಭ ಮಾಡಿದ ಆ ಸ್ಟಾರ್ಟಿಂಗ್ ಬಿಗಿನಿಂಗ್ ಡೇಸಿಂದ ಕೂಡ ಇದನ್ನು ನಂಬಿದ್ರು. ಈ ಲಕ್ಕಿ ನಂಬರ್ ರಾಜಕೀಯವಾಗಿ ಕೂಡ ತನಗೆ ಯಶಸ್ಸನ್ನು ತಂದುಕೊಟ್ಟಿತ್ತು ಅನ್ನೋದನ್ನು ಅವರು ನಂಬಿದ್ರು. ಮತ್ತೆ ರಾಜಕಾರಣದಲ್ಲಿ ಯಶಸ್ಸು ಕೂಡ ಕಂಡಿದ್ರು, ಮುಖ್ಯಮಂತ್ರಿ ಸ್ಥಾನಕ್ಕೂ ಏರಿದ್ರು. ಏರ್ಪೋರ್ಟ್ಗೆ ಆಗಮಿಸಿದ್ದು ಅವರು 12:10ಕ್ಕೆ. ಅವರ ಸೀಟ್ ನಂಬರ್ 12 ಆಗಿತ್ತು. ಕೊನೆಯ ಪ್ರಯಾಣದ ದಿನಾಂಕ ಗಮನಿಸಿದ್ರೆ ಅದು 12ನೇ ತಾರೀಕು 6ನೇ ತಿಂಗಳು ಅಂದರೆ 12/06. ಲಕ್ಕಿ ನಂಬರ್ ದಿನವೇ ವಿಜಯ್ ರೂಪಾನಿ ಅವರ ಬದುಕು ಈ ರೀತಿ ದುರಂತವಾಗಿ ಅಂತ್ಯವಾಗೋಗಿದೆ. ಪತ್ನಿಯನ್ನ ಕರೆತರೋದಕ್ಕೆ ಲಂಡನ್ನಿಗೆ ಹೋಗಿದ್ದ ವಿಜಯ್ ರೂಪಾನಿ ಅವರು ಹೊರಟಿದ್ರು. ಈ ಹಿಂದೆ 2 ಬಾರಿ ತಮ್ಮ ಪ್ರಯಾಣವನ್ನು ಕ್ಯಾನ್ಸಲ್ ಕೂಡ ಮಾಡಿದ್ರು. ಕಳೆದ 6 ತಿಂಗಳಿಂದ ಲಂಡನ್ನಲ್ಲೇ ಇದ್ರು ಅವರ ಪತ್ನಿ ಅಂಜಲಿ ರೂಪಾನಿ. ಪತ್ನಿ ಮತ್ತೆ ಓರ್ವ ಮಗ ಓರ್ವ ಮಗಳು ಅಲ್ಲಿ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೊರಟಿದ್ರು. ಈಗ ಅವರನ್ನು ಅಗಲಿದ್ದಾರೆ ವಿಜಯ್ ರೂಪಾನಿ. ರೂಪಾನಿಯವರ ಮಗ ಮಗಳು ಕೂಡ ಸದ್ಯ ಲಂಡನ್ನಲ್ಲೇ ವಾಸ ಇದ್ದಾರೆ. ರೂಪಾನಿಯವರ ಕಿರಿಯ ಮಗ ಪೂಜಿತ್ ಕೂಡ ಆಕ್ಸಿಡೆಂಟ್ನಲ್ಲೇ ಸಾವನ್ನಪ್ಪಿದ್ರು. ಕೆಲ ವರ್ಷಗಳ ಹಿಂದೆ ಪೂಜಿತ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿರ್ತಾರೆ. ಉಳಿದಂತೆ ಅವರ ಪುತ್ರ ಪುತ್ರಿ ಮತ್ತು ಅವರ ಪತ್ನಿ ಲಂಡನ್ನಲ್ಲೇ ನೆಲೆಸಿದ್ದಾರೆ, ಅಲ್ಲೇ ವಾಸವಿದ್ರು. ಅವರನ್ನು ಕರ್ಕೊಂಡು ಬರೋದಕ್ಕೆ ವಿಜಯ್ ರೂಪಾನಿ ಅವರು ಹೊರಟಿದ್ದು. ಇದಕ್ಕೆ ಮುಂಚೆ 2 ಸಲ ಹೊರಟಿದ್ರು, ಬಟ್ 2 ಸಲನೂ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು. ಆಗಲೇ ಹೋಗಿ ಬಂದಿದ್ದಿದ್ರೆ ನಿನ್ನೆ ಬಹುಶಃ ಅವರು ಇದೇ ಕಾರಣಕ್ಕೆ ವಿಮಾನ ಹತ್ತದೇ ಹೋಗಿದ್ದಿದ್ರೆ ಈ ದುರಂತದಲ್ಲಿ ಅವರು ಪ್ರಾಣ ಕಳೆದುಕೊಳ್ಬೇಕಾಗಿರಲಿಲ್ಲ. ಆದರೆ ವಿಧಿಯಾಟ ಅದು ಹಾಗೆ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ನಿನ್ನೆ ಈ ಏರ್ ಇಂಡಿಯಾ AI-171 ವಿಮಾನದಲ್ಲಿ ಲಂಡನ್ನಿಗೆ ಹೊರಟಿದ್ರು. ಅಲ್ಲಿಂದ ಆ ಕಡೆಯಿಂದ ಪತ್ನಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬರೋದು ಅನ್ನೋ ಖುಷಿ, ತಮ್ಮ ಕುಟುಂಬಸ್ಥರನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿಯಲ್ಲೇ ಹೊರಟಿದ್ರು. 12:10ಕ್ಕೆ ಏರ್ಪೋರ್ಟಿಗೆ ಬಂದಿರ್ತಾರೆ. 12ನೇ ಸೀಟ್ ನಂಬರ್ ಅವ್ರಿಗೆ ಸಿಕ್ಕಿರುತ್ತೆ. 6ನೇ ತಿಂಗಳು 12ನೇ ತಾರೀಕು ಏರ್ ಇಂಡಿಯಾ AI-171 ವಿಮಾನವನ್ನು ಹತ್ತಿರ್ತಾರೆ. ಅವರ ಲಕ್ಕಿ ನಂಬರ್ 1206 ಆಗಿರುತ್ತೆ. ಗೊತ್ತಿಲ್ಲ ಇದು ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ, ಬಟ್ ಮೇಲ್ನೋಟಕ್ಕಂತೂ ನೀವು ಗಮನಿಸಿದಾಗ ಇದೇನು ಕಾಕತಾಳೀಯ ಅಂತ ಅಂದ್ಕೊಳ್ಬೇಕು ಅಥವಾ ಇದೆಂಥ ನಿಗೂಢತೆ ಅಂತ ಆಶ್ಚರ್ಯ ಪಡಬೇಕು.
ಗೊತ್ತಾಗಲ್ಲ. ಎಲ್ಲ ಒಂದಕ್ಕೊಂದು ಆ ರೀತಿ ಸಂಬಂಧಗಳನ್ನು ಕಲ್ಪಿಸಿ ತೋರಿಸ್ತಾ ಇದೆ ಕಣ್ಣೆದುರಿಗಿರುವಂಥ ಸತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.